ಮಾಡಿ ನಾನು ನಿಮಗೆ ಉತ್ತರ ಕೊಡ್ತೀನಿ ಕೇಳಿ ಅವರದ್ದು. ನಾನು ತಗೊಂಡಿದ್ದೀನಿ, ನಿಮ್ಮ ಕೈಲಿ ತಗೊಂಡಿದ್ದೀನಿ ನಾನು. ಅಲ್ಲ ಬೇರೆ ಬಂದರೆ ಅಟ್ಲೀಸ್ಟ್ ನಾನು ಅವ್ರನ್ನ ಕೇಳ್ಬೋದು. ಆಯ್ತು, ಒಂದು ನಿಮಿಷ ಸರ್. ಇಡೀ ಬಸ್ತಿ ಮಠದ ಕಂದಾಯ ತಗೊಳ್ತಿರೋದು ನೀವು, ಇಡೀ ಮಠದ ಕಂದಾಯ ತಗೊಳ್ತಿರೋದು. ಈ ಬಿಲ್ಡಿಂಗ್ಗಳದ್ದೆಲ್ಲ ಕಂದಾಯ ಇಲ್ಲ ಇಲ್ಲ, ಈ ಬಿಲ್ಡಿಂಗ್ ಅಲ್ಲ, ಇದು ಹಿಂದ್ಗಡೆ ಇರೋ ಬಿಲ್ಡಿಂಗ್. ಅದು ತಗೊಂಡಿಲ್ಲ, ಇನ್ನೂ ತಗೊಂಡಿಲ್ಲ. ತಗೊಂಡಿದ್ದೀರಾ? ಬಿಲ್ಡಿಂಗ್ ಮನೆ ಕಂದಾಯ ಕಟ್ತಿದ್ದಾರೆ, ಮನೆ ಕಂದಾಯ ಕಟ್ತಿದ್ದಾರೆ. ಮನೆ ಕಂದಾಯ ಅಲ್ಲಿ ಕಟ್ತಾರೆ ಮಧ್ಯೆ ಇಷ್ಟು ಬಸ್ ಮುನ್ಸಿಪಲ್ ಬರುತ್ತೆ. ಗ್ರಾಮ ಪಂಚಾಯತ್ ಅಲ್ಲ ಕೊಟ್ಟಿದ್ದೀರಿ, ಅವ್ರನ್ನ ಕೊಟ್ಟಿದ್ದಾರೆ. ಮಠ ಪಂಚಾಯತ್ ಇದು ನಗರಜ ಇದ್ರ ನೀರಿಗೆ ಎಲ್ಲಿ ಹೋಗುತ್ತೆ? ಇಲ್ಲಿ ಹೋಗೋದ್ರ ಮೇಲೆ ಅವ್ರು ಕಾಂಪೌಂಡ್ ಕಟ್ಟಿ ಬಂದ್ ಮಾಡಿದ್ರು ಅಂದ್ರೆ ಮತ್ತೆ ನೀರು ಬಿಡ್ತೀವಿ. ನಾನು ಕೇಳ್ತಾ ಇದ್ದೆ, ನೋಡಿ ಸರ್ ವಿಡಿಯೋ ನೋಡಿ ಮನಸ್ಸಿಗೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಬೇಕು ನೋಡಿ ಸರ್, ಇಲ್ಲಿ ಚರಂಡಿ ವ್ಯವಸ್ಥೆ ನಾಳೆ ನಿಮಗೆ ಗೊತ್ತಿಲ್ಲ ಸರ್. ಈ ಸಲ ಅಲ್ಲ ಡೆಂಗ್ಯೂ ಜ್ವರ ನಮ್ಮ ಎನ್ನಾರ್ಪುರದಲ್ಲಿ ಬಂದಿದೆ ಅಂತ ನಿಮಗೆ ಸರ್ ಹೇಳ್ತಿದ್ದೀನಿ ಕೇಳಿ ಸರ್. ಒಂದು ನಿಮಿಷ, ಬೆಡ್ಗಳಿಲ್ಲದೆ ಡೆಂಗ್ಯೂ ಜ್ವರ ಪ್ರಾಬ್ಲಮ್ ಆಗ್ತದೆ. ಇವರು ಚೀಫ್ ಆಫೀಸರ್ ಬಂದು ಅವರು ಸರ್ವೆ ಮಾಡಿಬಿಟ್ಟು ಚರಂಡಿ ವ್ಯವಸ್ಥೆ ಮಾಡಕ್ ಬಂದ್ರೆ ಯಾರು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಪ್ರಯತ್ನ ಮಾಡೋದು. ಕಾಪಿ ಹಾಕೋದು ಹೇಳ್ಬಿಡು. ಪರಿವರ್ತನೆ ಆಗಿರುವ ಜಾಗವು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವುದಿಲ್ಲ ಎಂಬುದರ ಬಗ್ಗೆ ದೃಢೀಕರಣ ಕೋರಿರುವ ವಿಚಾರ. ನಮ್ಮ ಕಚೇರಿ ಪತ್ರ ಸಂಖ್ಯೆ 2223 ದಿನಾಂಕ 1/2/2023. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೆಣಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಮೆಣಸೂರು ಗ್ರಾಮ ಸರ್ವೆ ನಂಬರ್ 104 ಈ ಬಗ್ಗೆ ತಮ್ಮ ಕಚೇರಿ ಇಷ್ಟೊತ್ತು ಕೂರಿ ಅರ್ಜಿ ಸಲ್ಲಿಸಿದ್ದು, ಆದರೆ ಸದರಿ ಮಠಕ್ಕೆ ಸಮುದಾಯ ನೆರಪತ್ರ ಪತ್ರ ಪಡೆದಿಲ್ಲದಿರುವ ಕಾರಣ ಸದರಿ ಬೀಳ್ಬರ್ತಿದ್ದ ಜಾಗವು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತದೆಯೋ ಅಥವಾ ಮೆಣಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವುದೋ ಎಂಬ ಬಗ್ಗೆ ಗೊಂದಲವಿರುವುದಿಲ್ಲ. ಈ ಜಾಗವು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರಿದೆಯಾ ಅಥವಾ ಇಲ್ಲೇ ಒಂದು ದೃಢೀಕರಣ ಕೋರಿರುತ್ತದೆ. ಈ ಬಗ್ಗೆ ಪರಿಶೀಲಿಸಲಾಗಿ ಮೇಲ್ಕಂಡ ಸರ್ವೆ ನಂಬರ್ 104 ಜಮೀನು ಭೂ ವಿರಕ್ಷಣೆಗೆ ಸಂಬಂಧಿಸಿದಂತೆ ನನ್ನ ಪಟ್ಟಣ ಪಂಚಾಯತಿ ಯಾವುದೇ ವಿರಕ್ಷಣೆ ಪತ್ರ ಅರ್ಜಿಯನ್ನು ಪಡೆದಿಲ್ಲ. ಆದರೆ ಈ ಪರಿವರ್ತಿತ ಜಾಗವು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವುದಿಲ್ಲ ಎಂಬ ಅಂಶಗಳು ತಮ್ಮ ತರುತ್ತೆಯನ್ನು ಪಟ್ಟಣ ಪಂಚಾಯತಿ ಕೊಟ್ಟರು. ಮೆಣಸೂರು ಮಳೆ ಜಾಸ್ತಿ ಆದಾಗ ಇದೇ ರೀತಿ ಪರಿಸ್ಥಿತಿ ಪ್ರತಿ ವರ್ಷವೂ ಹಿಂಗೆ ನಡೀತಿದೆ. ಅದು ಏನು ಮಾಡ್ತಾರೆ ಅಂದರೆ ಬಾಕಿ ಟೈಮ್ನಲ್ಲಿ ಅದನ್ನು ವಿಷಯ ಪ್ರಸ್ತಾಪ ಮರ್ತೇ ಬಿಡ್ತಾರೆ. ಈ ಟೈಮ್ನಲ್ಲಿ ಮಾತ್ರ ನಾವು ಕರೆದಾಗ ನಾನು ಇದ್ದೀನಿ ಅಂತಾರೆ ಅಷ್ಟೇ ಹೊರತು ನಮ್ಗೆ ಸಮಸ್ಯೆಗಳು ಸಮಸ್ಯೆಯಾಗಿ ಉಳ್ಕೊಂಡಿದೆ. ಮತ್ತು ನಾವು ಮನೆ ಪಂಚಾಂಗದಲ್ಲಿ ದಿನ ಮಳೆ ಜಾಸ್ತಿ ಆದಾಗ ಇದೇ ರೀತಿ ನೀರು ಬರುತ್ತೆ. ಆಮೇಲೆ ಹುಳ ಉಪ್ಟೆ ಹಾವುಗಳು ಎಲ್ಲ ಮನೆ ಒಳಗೆ ಸೇರ್ಕೊಳ್ತವೆ. ಆಮೇಲೆ ಮನೆ ಗೋಡೆಗಳೆಲ್ಲ ಬಿರುಕುಬಿಟ್ಟಿದ್ದಾವೆ ನೀರು ನಿಂತು ಫೌಂಡೇಶನ್ದು. ಹಾಗಾಗಿ ಇದೀಗ ಸಮಸ್ಯೆ ಬಗೆಹರಿಸ್ಬೇಕು ಅಂತ ನಾವು ಕೇಳ್ಕೊಂತೀವಿ. ಇದು ಪಟ್ಟಣ ಪಂಚಾಯತಿಯವರಿಗೆ ನಾವು ಮನವಿ ಕೊಟ್ಟಿದ್ವಿ, ಎಲ್ಲರಿಗೂ ಮನವಿ ಕೊಟ್ಟಿದ್ದು. ಇದುವರೆಗೂ ಕೆಲಸಗಳು ಆಗಿಲ್ಲ ಅಷ್ಟೇ. ಅದೇ ನೀರು ನಿಲ್ಲೋದ್ರಿಂದ ಸಾರ್ವಜನಿಕರಿಗೂ ತೊಂದರೆ, ವ್ಯಾಪಾರಕ್ಕೆ ನಮಗೂ ತೊಂದರೆ. ಹಾಂ, ನೀರು ನಿಂತರೆ ಆಗುತ್ತೆ, ಸೊಳ್ಳೆಗಳು ಇದೆಲ್ಲ ಜಾಸ್ತಿ ಆಗುತ್ತೆ. ಇದೇ ರೀತಿ ಕನ್ಯಾಕುಮಾರಿ ಹತ್ರ ಒಂದು ಇದಿತ್ತು ಸಮಸ್ಯೆ, ಅದು ಬಗೆಹರಿಸಿದ್ರು. ಇದಕ್ಕೆ ಯಾಕೆ ಮೀನಾಮೇಷ ಮಾಡ್ತಾರೆ ಯಾಕಂತ ಗೊತ್ತಾಗ್ತದೆ. ಮುಖ್ಯ ಕಾರಣ ಅದೇ ಚರಂಡಿ ಬಂದಾಗಿದೆ. ನೋಡಿ, ಈ ದಿವಸ ನಾವು ಬೆಳಿಗ್ಗೆ 11 ಗಂಟೆಗೆ ಇದೇ ಪೊಸಿಷನ್ಗೆ ಬಂದುಬಿಟ್ಟು ಇಲ್ಲಿ ಆಗಿರ್ತಕ್ಕಂಥ ನೀರಿನಿಂದ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ನಿಮಗೆ ವಿವರಿಸಿದ್ದು. ಇವತ್ತು ದೇವರಿದ್ದಾನೆ, ಜ್ವಾಲಾಮಲ್ಯ ಅಮ್ಮನವರು ಇದ್ದಾರೆ ಅನ್ನೋದಕ್ಕೆ ಇದೊಂದು ಕಾರಣ. ಇವತ್ತು 4:45ರಿಂದ ಹೊಡೆದ ಮಳೆಗೆ ಈಗ ನೀರು ಇಳಿದಿದೆ. ಈ ಇನ್ನೊಂದು ಅರ್ಧ ಗಂಟೆ ಮಳೆ ಬಂದಿದ್ದರೆ ಇವೆಲ್ಲ ಮನೆಗೂ ನೀರು ನುಗ್ತಿತ್ತು. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಪಟ್ಟಣ ಪಂಚಾಯತಿಯವರು ನೋಟಿಸ್ ಜಾರಿ ಮಾಡ್ತೀವಿ, ಅದನ್ನು ತಡಿತೀವಿ ಅಂತ ಹೇಳಿದ್ದಾರೆ. ಮೆಣಸೂರು ಮಂಡಲ ಪಂಚಾಯತಿಯವರು ಅದನ್ನೇ ಹೇಳಿದ್ದಾರೆ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ಹೋರಾಟ ನಿರಂತರ ಇದ್ದೇ ಇರುತ್ತೆ. ಇದಕ್ಕೆ ಪಟ್ಟಣ ಪಂಚಾಯತಿ, ಮೆಣಸೂರು ಗ್ರಾಮ ಪಂಚಾಯತಿ ಜೊತೆಗೆ ಇದು ಬಸ್ತಿ ಮಠದ ಆಡಳಿತ ವರ್ಗ ಮತ್ತು ಸ್ವಾಮೀಜಿ ಇದಿಷ್ಟಕ್ಕೂ ಕಾರಣ. ಇದು ಇಲ್ಲಿಯ ಜನತೆಯ ಜೀವನದ ಜೊತೆಗೆ ತೆಲ್ಲಾಡಾಡ್ತಿದ್ದಾರೆ. ಎನ್ನಾರ್ಪುರ ತಾಲೂಕಿನಲ್ಲಿ ಕಂಡರಿಯದಷ್ಟು ಈ ವರ್ಷ ಇದು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. ಜ್ವರ, ತಲೆನೋವು, ಶೀತ ಇತ್ತೀಚೆಗೆ ಜಾಸ್ತಿ ಆಗ್ತಾ ಉಂಟು. ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಿರೋ ಕಾಲದಲ್ಲಿ ಬಡವರ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಿರುವಂತಹ ವ್ಯವಸ್ಥೆ ಮತ್ತು ಮಠಕ್ಕೆ ನಾವು ಏನೇನು ಬೇಕು ಅನ್ನೋದ್ರ ಬಗ್ಗೆ ಈ ಚಾನಲ್ ಮೂಲಕ ಜನರಿಗೆ ತಿಳಿಸ್ತೀವಿ. ಜನರೇ ಇದಕ್ಕೆ ತೀರ್ಮಾನವನ್ನು ಕೈಗೊಳ್ಳಬೇಕು. ಮುಖ್ಯ ಕಾರಣ ಅಂದರೆ ಡ್ರೈನೇಜ್ ಪೈಪನ್ನು ಮುಚ್ಚಿರೋದು, ಅದು ಮಠದವರು ಅದನ್ನು ಮುಚ್ಚಿ ಆ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿರೋದು. ಜೊತೆಗೆ 1 ಎಕರೆ 39 ಗುಂಟೆ ಏನು
ಖರಾಬ್ ಇದೆ, ಖರಾಬ್ ಜಾಗವನ್ನು ಕಬಳಿಸಿ ಆ ಚಾನಲ್ಗಳನ್ನೆಲ್ಲ ಮುಚ್ಚಿ ಆ ಕೆರೆನೂ ಮುಚ್ಚಿ ಅದರಲ್ಲಿ ಏನೋ ಒಂದು ಹೊಸ ಒಂದು ಆವಿಷ್ಕಾರ ಮಾಡಲಿಕ್ಕೆ ಹೊರಟು ಅದರಲ್ಲೂ ದುಡ್ಡು ಮಾಡಲಿಕ್ಕೆ ಹೊರಟಂಥ ಪ್ರಕರಣಗಳು ನಮಗೆ ಕಣ್ಮುಂದೆ ಕಾಣ್ತಾ ಇದೆ. ಈ ಹರಿಯುವ ನೀರನ್ನು ತಡೆಯುವ ವ್ಯವಸ್ಥೆ ಮಾಡಿದಾಗ ಅದು ತನ್ನ ಒಂದು ಎಲ್ಲಾದರೂ ಹೋಗ್ಲಿಕ್ಕೆ ಬೇಕಾದ ಪ್ರಯತ್ನ ಮಾಡುತ್ತೆ. ಅದರ ಅನುಭವವನ್ನು ಇಲ್ಲಿಯ ಗ್ರಾಮಸ್ಥರು ಮತ್ತು ಇಲ್ಲಿಯ ವಾಸ ಬರ್ತಕ್ಕಂಥ ನಿವಾಸಿಗಳು ನೋಡ್ತಾ ಇದ್ದಾರೆ ಈ ವಿಚಾರವನ್ನು. ರಸ್ತೆ ಏನೋ ಕೆಳಭಾಗದಲ್ಲಿ ಮೋರಿಗಳನ್ನ ಪೈಪ್ಗಳನ್ನು ಹಾಕಲಾಗಿದೆ ಅಂತ ಹೇಳಲಾಗ್ತಿದೆ. ಹಾಂ, ಹಾಕಿದಾರ ಏನು? ಹೌದು, ಮೋರಿ ಹಾಕಿರೋ ಪೈಪು ಹಾಕಿರೋದು ನಾವು ನಿತ್ತಲಿಂದ ಕೇವಲ 6 ರಿಂದ 8 ಅಡಿ ದೂರದಲ್ಲಿ ಆ ಪೈಪನ್ನು ಹಾಕಿದ್ದಾರೆ. ಇಲ್ಲಿಂದ 6 ಅಡಿ 8 ಅಡಿ ದೂರ. ಎಷ್ಟು ಪೈಪ್ಗಳು? ಇಲ್ಲಿಂದ ರಸ್ತೆಯ ಪೂರ್ಣ ಪೈಪ್ 4 ಪೈಪ್ಗಳನ್ನ ಹಾಕಿ ರಸ್ತೆ ಅಷ್ಟುದ್ದಕ್ಕೂ ಪೈಪ್ ಹಾಕಿದ್ದಾರೆ. ಅಂದ್ರೆ ಅಲ್ಲಿ ನೀರು ಹೋಗಿ ಹೌದು, ರಾಜ್ಯ ಹೆದ್ದಾರಿ ರಚನೆ ಮಾಡಬೇಕಾದ್ರೆ, ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಅಷ್ಟು ಪೈಪ್ಗಳನ್ನ ಹಾಕಿದ್ದಾರೆ. ಅಷ್ಟು ಪೈಪನ್ನು ನಾವು ಇವತ್ತು ಉತ್ತರದ ಕಡೆಗೆ ಮಠದ ಕಡೆಯವರು ಬಂದ್ ಮಾಡಿರೋದ್ರಿಂದ ಇಷ್ಟು ಆಗ್ಲಿಕ್ಕೆ ಕಾರಣ. ಇದು ನಾರ್ತ್ ಸೈಡ್ ವಾಸುದೇವ ಕೋಟ್ಯಾನ್ ವ್ಯಾಪ್ತಿ ಬರಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಅಧಿಕೃತವಾಗಿ. ಇದಕ್ಕೆ ಏನು ಹೇಳ್ತೀರಾ ನೀವು? ಈಗ ನಾವು ಸಹ ಮೆಣಸೂರು ಗ್ರಾಮ ಪಂಚಾಯತಿಗೆ ಸೇರುತ್ತೆ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ಇದು ಈಗ ಫೈನಲ್ ಆಗಿ ಸರ್ವೆ ಮಾಡಿಸ್ಬೇಕು. ತಾಲೂಕು ಆಫೀಸ್ಗೆ ಪತ್ರ ಬರೆದು ಸರ್ವೆ ಮಾಡಿಸ್ತೀವಿ ಸರ್. ಅಲ್ಲಿ ಈಗ ನೀವು ಗೊತ್ತಾಗುತ್ತೆ. ಬರಲ್ಲ ಅಂತ ಹೇಳಿದ್ರಿ, ಮೆಣಸೂರು ಅಂತ ಹೇಳಿದ್ರಿ. ಮೆಣಸೂರು ಗ್ರಾಮ ಪಂಚಾಯತಿಯಲ್ಲಿ ಅಧಿಕೃತವಾಗಿ ಕೊಟ್ಟಿದ್ದಾರೆ. ನಾವು ಅಧಿಕೃತವಾಗಿ ಕೊಟ್ಟಿದ್ದೀವಲ್ಲ ಸರ್. ಈಗ ನಿಮಗೂ ಬರಲ್ಲ, ಅವ್ರಿಗೆ ಬರಲ್ಲ ಅಂದ್ರೆ ಯಾರಿಗೂ ಅದನ್ನೇ ಈಗ ಸರ್ವೆ ಮಾಡಿಸ್ಬೇಕು. ಸರ್ವೆ ಮಾಡಿಸ್ತಾರೆ. ಇದೊಂದು ಮಾತ್ರ ನಮಗೆ ಇದು ಮಾತ್ರ ಇದು ಬರಲ್ಲ. ಇನ್ನುದೆಲ್ಲ ಅಲಿನೇಷನ್ ಲ್ಯಾಂಡು ಅದು ನಮ್ಗೆ ಬರುತ್ತೆ, ತಗೊಂಡಿದ್ದೀವಿ. ಈ ಸರ್ವೆ ಮಾಡಿಸ್ಬೇಕು, ಗೊತ್ತಾಗಬೇಕು ಸರ್. ಯಾವಾಗ ಸರ್ವೆ ಆಗ್ಬೋದು? ಆಗ ಇವತ್ತಿಂದನೇ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀನಿ. ಇಷ್ಟು ದಿನ ಗಮನಕ್ಕೆ ಬಂದಿರಲಿಲ್ಲ ಬಂದಿತ್ತು, ಬಟ್ ಅವರು ಮೆಣಸೂರು ಗ್ರಾಮ ಪಂಚಾಯತ್ ಅಂತ ಅಂದ್ಬಿಟ್ಟು ನಾವು ಬಂದಿಲ್ಲ. ಕಮ್ಯುನಿಕೇಶನ್ ಮಾಡಲಿಲ್ಲ ಸರ್. ಗ್ರಾಮ ಪಂಚಾಯತಿ PDO ಅವ್ರ ಗಮನಕ್ಕೆ ತಗೊಂಬಂದಿಲ್ಲ ನೀವು? ನಾವು ಆ ಥರ ಏನು ಮಾಡಿಲ್ಲ ಸರ್. ನಾನು ಹೇಳಿಲ್ಲ ಅವ್ರಿಗೆ, ಅವ್ರಿಗೆ ಹೇಳಿಲ್ಲ. ಅಂದರೆ ನೀವು ಗಮನಕ್ಕೆ ಬಂದಿಲ್ಲ ಅಂತ ಲೆಟರ್ ಕೊಟ್ಟು ಸುಮ್ಮನೆ ಆಗಿರೋದು ಅಷ್ಟೇ. PDO ಅವ್ರ ಗಮನಕ್ಕೆ ತಗೋಬರೋದು ಅಥವಾ ನೀವು ಮಾತಾಡುವಂಥದ್ದು ನಾವು ಕೊಟ್ಟಿದ್ದೀವಲ್ಲ ಅಂದ್ಬಿಟ್ಟು ನಾವು ಸುಮ್ಮನಾಗಿದ್ದೀವಿ. ಲೆಟ್ರ್ ಕೊಟ್ಟಿದ್ದೀವಲ್ಲ ಅಂತ. ಇವತ್ತು ತಾವು ಬಂದಿದ್ದೀರಾ, ಸರ್ವೆ ಮಾಡಿಸೋಣ. ಅಧಿಕಾರಿಗಳಿಗೆ ಇಷ್ಟು ಬೇಜವಾಬ್ದಾರಿತನ ಮಾಡಿ ಬೇಜವಾಬ್ದಾರಿ ಏನು ಮಾಡಿಲ್ಲ ಸರ್. ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಚರಂಡಿ ಬಗ್ಗೆ, ನೀರು ಹೋಗೋದ್ರ ಬಗ್ಗೆ. ಇಲ್ಲಿ ಓನರ್ ನಾನು ಇದೇ ಮನೇಲಿ ಇದ್ದೀನಿ. ಓನರು ಕೇಳಿ ಮಾನ್ಯ ಶಾಸಕರಿಗೂ ಕೋರ್ಕೊಂಡು ಬಂದು ಇಲ್ಲಿ ಹೇಳಿ ದಯಮಾಡಿ ಇದಾಗಬೇಕು ಅಂತ. 10 ವರ್ಷಗಳಿಂದ ಈ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಒಂದು ಸೆಕೆಂಡ್. ಹೌದು. ಆದ್ರೆ ನೀವು ಬಂದು 1 ವರ್ಷ ಆಯ್ತು ಅಂತ ಹೇಳ್ತಿದ್ರೆ, ಈಗ ನಮ್ ಗಮನಕ್ಕೆ ಬಂದಾಗ ಅವಾಗಲೇ ಸರ್ವೆ ಮಾಡಿಸ್ಬೋದಿತ್ತಲ್ಲ ಅಂತ ಹೇಳಿ. ಯಾವ್ದು ಅದನ್ನ ಮಾಡಿಸ್ತಿಲ್ಲ. ಇದನ್ನ ಮಾಡಿಸೋ ಅವಶ್ಯಕತೆ ಇಲ್ಲ. ಇದನ್ನ ಮಾಡಿಸೋ ಅವಶ್ಯಕತೆ ಇಲ್ಲ. ಅದನ್ನೇ ಮಾಡಿಸ್ಬೇಕೀಗ. ಅದು ನಮಗೆ ಲ್ಯಾಂಡ್ ಯಾರ್ದು ಏನು ಅಂತ ಅದನ್ನೇ ಮಾಡಿಸ್ಬೇಕು. ಪ್ರೆಸೆಂಟ್ ಈಗ ಅದು ಲ್ಯಾಂಡ್ ಯಾರಿದ್ದಾರೆ ಅಲ್ಲಿ? ಏನು ಆಗ್ತಿದೆ ಅಂತ ಕೇಳ್ತಾರೆ. ಬಸ್ತಿ ಮಠ, ಅದು ಮಠ ಸ್ವಾಮೀಜಿ ಇದ್ದಾರೆ. ಏನು ಮಠ ಅದು? ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಜೈನರ ಮಠ. ಏನು ಕಾಮಗಾರಿ ಆಗ್ತಿದೆ, ಕೆಲಸ ಆಗ್ತಿದೆ? ಕಾಂಪೌಂಡ್ ಆಗ್ತಾ ಇದೆ ಅಂತ ತಾವೇ ಹೇಳ್ತಾ ಇದ್ದೀರಲ್ಲ. ಅದಕ್ಕೇನಾದರೂ ಪರವಾನಗಿ ತಗೊಂಡಿದ್ದಾರಾ? ಇಲ್ಲ, ನಮ್ಮ ಹತ್ರ ತಗೊಂಡಿಲ್ಲ. ಈಗ ಆದರೆ ಸರ್ವೆ ಮಾಡಿಸ್ತೀನಿ, ಇಮಿಡಿಯೇಟಾಗಿ ಮಾಡಿಸ್ತೀನಿ.